ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಾನಿಲ್ಲಿ ಅರಿಶಿನ ಒಣಗಕ್ಕೆ ಹಾಕ್ತಾಯಿದ್ದೀನಿ. ಇದು ಮನೆಗೆ ಪುಡಿ ಮಾಡ್ಸೋಕ್ಕಿರುವಂಥ ಅರಿಶಿನ. ಸೊ ಬಿಸಿಲಿತ್ತಲ್ವ, ಸ್ವಲ್ಪ ಅರಿಶಿನ ಒಣಗಕ್ಕೆ ಹಾಕಿ ಪುಡಿ ಮಾಡಿಸಿದ್ರೆ ಸ್ವಲ್ಪ ನಮಗೆ ಜಜ್ಜಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ಅದರಿಂದ ಒಣಗಕ್ಕೆ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಒಂದು ಕಡೆಯಿಂದ ನಮ್ಮ ಅಜ್ಜಿನೂ ಹುರುಳಿಕಾಳನ್ನೆಲ್ಲ ಒಣಗಕ್ಕೆ ಹಾಕ್ತಾಯಿದ್ದಾರೆ. ಯಾಕಂದರೆ ಇನ್ನು ಮಳೆಗಾಲ ಸ್ಟಾರ್ಟ್ ಆಗಿಬಿಟ್ರೆ ಆಮೇಲೆ ಹುರುಳಿಕಾಳೆಲ್ಲ ಆಗಾಗ ಈ ಥರ ಬಿಸಿಲಲ್ಲಿ ಒಣಗ್ಸೋಕ್ಕಾಗಲ್ವಲ್ಲ. ಅದರಿಂದ ಸೊ ಬಿಸಿಲಿರುವಾಗಲೇ ಈ ಥರ ಒಣಗಿಸಿ ಎತ್ತು ಮಡಿಕೊಬಿಟ್ರೆ ಕಾಳೆಲ್ಲ ಬೇಗ ಹುಳ ಆಗೋಲ್ಲ, ಉಳಿದುಕೊಳ್ಳಲ್ಲ. ಅದಕ್ಕೋಸ್ಕರ ಒಣಗಕ್ಕೆ ಹಾಕ್ತಾಯಿದ್ದೀವಿ. ನಾವು ವರ್ಷವೂ ಹೀಗೇ ಮಳೆಗಾಲ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಮನೇಲಿರುವಂಥ ಕಾಳುಗಳನ್ನೆಲ್ಲ ನಾವು ಈ ಥರ ಒಣಗಕ್ಕೆ ಹಾಕಿ ಎತ್ತಿಟ್ಬಿಡೋದು. ಇಲ್ಲದೋದ್ರೆ ಕಾಳೆಲ್ಲ ಉಳಿಯೋದೇ ಇಲ್ಲ, ಎಲ್ಲ ಹಾಳಾಗೋಗ್ತವೆ. ಹಾಗೆ ಮಧ್ಯಾಹ್ನ ಮೇಲಿಂದ ನಮ್ಮ ಮನೆಯವರು ಸ್ವಲ್ಪ ಫ್ರೀಯಾಗಿದ್ದರು. ಈ ಒಣಗಿರುವಂಥ ಅರಿಶಿನೆಲ್ಲ ಈ ಥರ ಒಳ್ಕಲ್ಗೆ ಹಾಕ್ಕೊಂಡು ಒನ್ಕೆಲಿ ಕುಟ್ಟಿ ಪುಡಿ ಮಾಡ್ತಾಯಿದ್ದೀವಿ. ಡೈರೆಕ್ಟ್ ಹಾಗೆ ಮಿಲ್ಲಿಗೆ ಕೊಟ್ಟರೆ ಅವರು ಪುಡಿ ಮಾಡಿಕೊಡಲ್ಲ ನಮಗೆ. ಈ ಥರ ಒಳ್ಕಲ್ಗೆ ಹಾಕಿ ಇದನ್ನ ಸಣ್ಣ ಸಣ್ಣ ಚೂರುಗಳಾಗಿ ಮಾಡಬೇಕು. ಮಾಡಿ ಕೊಟ್ಟು ಕಳಿಸಿದ್ರೆ ನೋಡ್ರಪ್ಪ ಒಳ್ಳೆ ನೈಸಾಗಿ ಚೆನ್ನಾಗಿ ಪುಡಿ ಮಾಡ್ಕೊಳ್ತಾನೆ. ಇಲ್ಲದಿದ್ರೆ ಮಿಲ್ಲವನು ಕೂಡ ಗುರ್ರ ಅಂತ ನಮ್ಮ ಮೇಲೆ ಬೈಯೋಕ್ಕೆ ಬಂದುಬಿಡ್ತಾನೆ. ಅದರಿಂದ ಒಂದು ಸಲ ತಗೊಂಡೋಗಿದ್ರು ನಮ್ಮ ಮನೆಯವರು, ತಗೊಂಡೋಗಿ ವಾಪಸ್ ತಂದು ಮತ್ತೆ ಅದನ್ನ ಒಣಗಿಸಿ ಈಗ ಪುಡಿ ಮಾಡೋಕ್ಕೆ ಕೊಟ್ಟು ಕಳಿಸ್ತಾ ಇರೋದು. ನಾನು ತಗೊಂಡು ಹೋದ್ರು, ಸುಮಾರು ಹೊತ್ತೇ ಆಗೋಯ್ತು ಇದೆಲ್ಲ ಕುಟ್ಟಿ ಪುಡಿ ಮಾಡಿ ಕೊಟ್ಟು ಕಳಿಸೋದ್ರೊಳಗೆ. ಹಂಗೆ ತಗೊಂಡೋಗಿ ಕ್ಲೀನಾಗಿ ಪುಡಿ ಮಾಡಿಕೊಂಡು ಕೂಡ ನನಗೆ ತಂದು ಕೊಟ್ಟರು. ಇದು ನಾನು ನೆಕ್ಸ್ಟ್ ಡೇ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ನಾನು ನಮ್ಮ ತಾಯಿ ಮನೆಗೆ ಅಂದರೆ ಮಡಿಕೇರಿಗೆ ಹೋಗ್ತಾಯಿದ್ದೀನಿ. ಬೆಳಗ್ಗೆಯಿಂದ ಮನೆ ಕೆಲಸ ಎಲ್ಲ ರಪ ಅಂತ ಮುಗಿಸಿ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ನಾನು ನಮ್ಮ ಮಗನು ನಾವಿಬ್ಬರು ಊರಿಗೆ ಹೋಗ್ತಿದ್ದೀನಿ. ನಮ್ಮ ಹಸ್ಬೆಂಡ್ ಬರ್ತಾಯಿಲ್ಲ, ಯಾಕಂದರೆ ಮನೇಲಿ ಸ್ವಲ್ಪ ನಮ್ಮ ಅತ್ತೆ ನಮ್ಮ ತಾತ ಅವ್ರನ್ನೆಲ್ಲ ನೋಡ್ಕೋಬೇಕಾಗಿರೋದ್ರಿಂದ ಹಸು ಕರುಗಳೆಲ್ಲ ಇರುವಾಗ ಹಾಲು ಕರಿಬೇಕು, ಹಿಂಸೆ ಆಗುತ್ತೆ. ಹಾಗೆ ನಮ್ಮ ಮನೆಯವ್ರು ಬರ್ತಾಯಿಲ್ಲ, ನಾನು ಹೋಗ್ತಾಯಿದ್ದೀನಿ. ಬಸ್ಸಿಗೆ ಮಾತ್ರ ಕಾದು ಬಸ್ಸು ಮಡಿಕೇರಿಗೆ ಹೋಗೋದು ಎಲ್ಲನೂ ರಶ್ಶು. ಎಷ್ಟೊತ್ತು ಅಂತ ಕೂತ್ಕೊಳ್ಳೋದು ಅಂದ್ಬಿಟ್ಟು ಆಮೇಲಿಂದ ಇನ್ನೇನು ಮಾಡೋದು, ಕುಶಾಲನಗರಕ್ಕೆ ಹೋಗಿ ಕುಶಾಲನಗರದಿಂದ ಮತ್ತೆ ಬೇರೆ ಬಸ್ಸು ಇಟ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೊರಟಿದ್ದೀನಿ. ಇದು ನಾನು ಸರ್ಪ್ರೈಸಾಗಿ ಹೊರಟಿರೋದು ನಮ್ಮ ಮನೆಗೆ, ಯಾರಿಗೂ ಹೇಳದೆ ಹೋಗಿದ್ದೀನಿ. ನಾನು ಗೊತ್ತಾದರೆ ನಮ್ಮ ಮನೇಲೆಲ್ಲ ಬೈತಾರೆ. ಇಷ್ಟು ರಾತ್ರಿಲೆಲ್ಲ ನಾನು ಹೋಗಿದ್ದಿಲ್ಲ ಊರಿಗೆ, ಇಷ್ಟೊತ್ತು ಮೇಲೆ ಬಂದರೆ ಬೈತಾರೆ. ಅಂದರೆ ಸರ್ಪ್ರೈಸಾಗಿರಲಿ, ನೋಡೋಣ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅನ್ನೋದಕ್ಕೋಸ್ಕರ ಹೋಗ್ತಾಯಿದ್ದೀನಿ. ಪಾಪ ನನ್ನ ಮಗನಿಗೂ ಟಯರ್ಡಾಗಿ ಹೋಗಿದೆ, ನಿದ್ರೆ ಬೇರೆ ಅವನಿಗೆ. ಸಂಜೆ ಮೇಲೆ ಹೋಗಿ ರೂಢಿ ಇಲ್ವಲ್ಲ, ಇದೇ ಫಸ್ಟ್ ಟೈಮ್ ನಾವು ಈ ಥರ ಊರಿಗೆ ಹೋಗ್ತಾ ಇರೋದು. ಹಾಗೆ ಹೋಗ್ತಾಯಿದ್ದೀನಿ. ನೋಡೋಣ ನಮ್ಮ ಮನೇಲಿ ನಾವು ಬಂದಿರೋದಕ್ಕೆ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನೋ ಕಾರಣಕ್ಕೆ ಹೋಗ್ತಾಯಿದ್ದೀನಿ. ಬಸ್ಸಲ್ಲೆಲ್ಲ ಹೋಗುವಾಗ ಮಾತಾಡ್ಕೊಂಡು ಹೋಗಿದ್ದೀನಿ. ನೋಡಿದ್ರೆ ಎಲ್ಲ ಕರ್ಕಶ ಸೌಂಡು ಬಸ್ಸದು, ಹಾಗಾಗಿ ಅದನ್ನೆಲ್ಲ ಸ್ವಲ್ಪ ನಿಮಗೆ ಕೇಳೋಕ್ಕೆ ಕಷ್ಟ ಆಗುತ್ತೆ ಅಂತ ಮ್ಯೂಟ್ ಮಾಡಿದ್ದೀನಿ. ನಮ್ಮ ಮನೆಯವ್ರ ರಿಯಾಕ್ಷನ್ ನೋಡಿ ಹೇಗಿದೆ ಅಂತ. ಅಪ್ಪಗ ಗೊತ್ತಾಂಡೆ ಎಂಕಲ್ ಬರ್ಪುನ ಏರ್ ಬಣ್ಣೆ ಅವರ ರಿಯಾಕ್ಷನ್ಗಿಂತ ಅವ್ರಿಗೆ ನಾನು ವೀಡಿಯೋ ಮಾಡ್ತಿದ್ದೀನಿ ಅನ್ನೋದೇ ಶಾಕ್. ಅವ್ರು ಅಂದ್ಕೊಂಡಿರಲಿಲ್ಲ ನಾನು ವೀಡಿಯೋ ಮಾಡ್ಕೊತೀನಿ ಅಂತ. ಪ್ಲೇ ಮಾಡಬೇಡ, ತೋರಿಸ್ಬೇಡ ನಮ್ಮನ್ನೆಲ್ಲ ಹೇಳಿದರು. ಆದರೆ ಏನು, ನಾವಿರೋದೇ ಹೀಗೆ, ಅದನ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತಷ್ಟೇ. ಇವರು ನಮ್ಮ ಅಂಕಲ್ಲು. ನಾನು ಬೆಳೆದಿದ್ದೆಲ್ಲ ನಮ್ಮ ಆಂಟಿ ಮನೆಯಲ್ಲೇ ಆಗಿದೆ. ನಾನು ಹೈಸ್ಕೂಲು, PUC, ಡಿಗ್ರಿ ಎಲ್ಲ ನಂದು ಆಗಿರೋದು ಮಡಿಕೇರಿಯಲ್ಲೇ ನಾನು ಓದಿರುವಂಥದ್ದು. ನನ್ನ ಮಗನ ನಮ್ಮ ಅಂಕಲ್ ಮಾತಾಡಿಸ್ತಾ ಇದ್ದಾರೆ. ಬಂದಿರಲ್ಲ ನಮ್ಮ ಮನೆಗೆ ಅಂತ ಕೇಳು. ನಮ್ಮ ಆಂಟಿ ಮಗನು ನನ್ನ ಮಗನೂ ಆಟ ಆಡ್ತಾ ಇದ್ದಾರೆ. ನಾವು ಸ್ವಲ್ಪ ಹೊತ್ತೆಲ್ಲ ಮಾತಾಡಿಕೊಂಡು ನಮ್ಮ ಅತ್ತೆ ಮಕ್ಕಳು ಆಮೇಲಿಂದ ನಮ್ಮ ಆಂಟಿ ಮಕ್ಕಳು ಎಲ್ಲ ಸೇರಿಕೊಂಡು ಕಳ್ಳ ಪೊಲೀಸು ಸೆಟ್ಟು ಏನೋ ಆಡ್ತಾ ಇದ್ದಾರೆ. ಆಮೇಲೆ ಊಟ ಮಾಡಿದ್ವಿ ಫ್ರೆಂಡ್ಸ್. ನಾವು ಇನ್ನೇನು ಊಟ ಮಾಡಿಕೊಂಡು ಮಲ್ಕೊಂಡು ಬಿಡೋದೆ. ಊಟಕ್ಕೆ ಅನ್ನ, ಚಿಕನ್ ಸಾಂಬಾರು, ಆಮೇಲಿಂದ ತರಕಾರಿ ಸಾಂಬಾರಿತ್ತು. ಊಟ ಮಾಡ್ಕೊತಿದ್ವಿ. ಬೈತಾ ಇದ್ದಾರೆ ನನಗೆ, ಹೇಳ್ದೆ ಬಂದರೆ ನೋಡು ಹಿಂಗೆ ಆಗೋದು ಅಂತ. ಹಂಗೆ ಇರೋದ್ರಲ್ಲೇ ಏನೋ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಊಟ ಎಲ್ಲ ಆಗಿದ್ದೆ, ಎಲ್ಲ ಕೂತ್ಕೊಂಡು ನನ್ನ ಮಗನ ಜೊತೆ ಆಟ ಆಡ್ತಾ ಇದ್ದಾರೆ. ಅವ್ರಿಗೆಲ್ಲ ನನ್ನ ಮಗನ ಮಾತು ಅಂದರೆ ಇಷ್ಟ ಅಂತೆ, ಮಾತಾಡಿಸ್ತಿದ್ದಾರೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ರಾಗಿಲಿ ಶಾವಿಗೆ ಉಪ್ಪಿಟ್ಟು ಮಾಡಿದರು. ಅದಕ್ಕೆ ಸ್ವಲ್ಪ ಚಿಪ್ಸ್ ಹಾಕ್ಕೊಂಡು ತಿಂತಾಯಿದ್ದೀವಿ.
ನಾಷ್ಟ ಗಿಷ್ಟ ಎಲ್ಲ ಮಾಡಿಕೊಂಡು ಮಧ್ಯಾಹ್ನಕ್ಕೆ ಅಡುಗೆಗೆ ರೆಡಿ ಮಾಡಿಕೊಂಡು ಸ್ವಲ್ಪ ಮಧ್ಯೆ ಆಗಿರುವಂಥ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಯಾರೂ ಬೇಜಾರು ಮಾಡ್ಕೋಬೇಡಿ, ಯಾಕಂದರೆ ಕಂಟಿನ್ಯೂ ಆಗಿ ವ್ಲಾಗ್ ಮಾಡೋಕ್ಕಾಗಲ್ಲ, ನಾವೇ ಮಾತಾಡೋದು ಎಲ್ಲ ಇರುತ್ತಲ್ವ. ಇನ್ನು ಸಂಜೆ ಮೇಲೆ ನಾನಿವತ್ತು ಊರಿಗೆ ಬೇರೆ ಹೋಗ್ತಾ ಇದ್ದೀನಿ, ಅಂದರೆ ನಮ್ಮ ಅಜ್ಜಿ ಮನೆಗೆ. ಅಲ್ಲಿ ಈ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಬಾಯ್.